Hello dear students, let's move on to the last concept of the first chapter matrices, that is Cayley-Hamilton theorem. Okay, the Cayley-Hamilton theorem, the statement of this Cayley-Hamilton theorem is like this: every square matrix satisfies its own characteristic equation. So this is not a new concept for you people. I think you might have studied these concepts in your previous classes. Second PU ನಲ್ಲಿ Cayley-Hamilton theorem ಮೇಲೆ ಪ್ರಾಬ್ಲಮ್ಸ್ ಅನ್ನು ನೀವು ಆಲ್ರೆಡಿ ಕಲ್ತಿದ್ದೀರಿ. ಈಗ ಅದೇ ಕಾನ್ಸೆಪ್ಟು ಕೂಡ ಫಸ್ಟ್ ಇಯರ್ ಬೇಸಿನಲ್ಲಿ ಫಸ್ಟ್ ಸೆಮ್ಮಲ್ಲಿ ನಿಮಗೆ ಇಟ್ಟಿದ್ದಾರೆ. Cayley-Hamilton theorem ಇದರ ಪ್ರೂಫು ಓದಬೇಕಾಗುತ್ತೆ. ನೀವು ಸೆಕೆಂಡ್ ಪಿ ಯು ಸಿನಲ್ಲಿ ಪ್ರಾಬ್ಲಮ್ಸ್ ಮಾತ್ರ ಕಲ್ತಿದ್ದೀರಿ, ಪ್ರೂಫನ್ನು ಇಲ್ಲಿ ಓದಿಲ್ಲ ಅನಿಸುತ್ತೆ. ಹಾಗಾಗಿ ಹ್ಯಾವ್ ಟು ಪ್ರೂವ್ ದ ಥಿಯರಮ್ ನಾವು Cayley-Hamilton theorem. ಸೊ ಏನು Cayley-Hamilton theorem ಅಂದರೆ, ದ ಸ್ಟೇಟ್ಮೆಂಟ್ ಈಸ್ ಲೈಕ್ ದಿಸ್: ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈಸ್ ಇಟ್ಸ್ ಓನ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? Let us suppose that A is a square matrix of order n. You know how to write the characteristic equation of the matrix A. CH equation ಅಂತ ಹೇಳ್ತೀವಲ್ಲ, ಅದನ್ನು ಬರೆಯೋದು ನಿಮಗೆ ಗೊತ್ತು. ಸೊ ಡು ಯು ರಿಮೆಂಬರ್ ದಿಸ್? ದಿಸ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ಇದನ್ನು ಹೇಗೆ ಬರೆದಿದ್ವಿ ಅಂದರೆ, -1 to the power of n ಅಂತ ತಗೊಂಡು ಇನ್ ಬ್ರಾಕೆಟ್ ಯು ರೈಟ್ ಡೌನ್ C0 lambda power n plus C1 lambda power n minus 1 and so on Cn ಬ್ರಾಕೆಟ್ ಕ್ಲೋಸ್ ಈಸ್ ಈಕ್ವಲ್ ಟು 0 ಅಂತ ಬರೆದಿದ್ರಿ. -1 to the power of n ಅದು ಬರೆಯೋದು ಜಸ್ಟ್ ಟು ಇಂಡಿಕೇಟ್ ದಿ ಸೈನ್ ಆಫ್ ದಿ ಟರ್ಮ್ಸ್. ಓಕೆ, ಸೊ ಓಕೆ, ಐ ಆಮ್ ಜಸ್ಟ್ ಇಗ್ನೋರಿಂಗ್ ದಟ್ ಒನ್ ಆ್ಯಂಡ್ ಐ ಹವ್ ರಿಟರ್ನ್ ದಿ quantity inside the bracket like this: C0 lambda power n plus C1 lambda power n minus 1 plus and so on Cn is equal to 0, where C0, Cn and C1 and so on Cn are the constants. ಇದು CH equation for the given matrix. See, we have nth degree equation here because we are assuming that A is a square matrix of order n. If I have a matrix A of order 2, then we get square matrix here, quadratic equation here. If I have a matrix of order 3, then we have a cubic equation here. So CH equation ಅದರ ಡಿಗ್ರಿ ಏನು ಬರುತ್ತೆ ಅಂದರೆ, that depends upon the order of the given matrix. Anyhow, the matrix order here is given to be n, therefore we get nth degree polynomial which has n equations. After solving for eigenvalues, we get n roots, n values. Okay, Cayley-Hamilton theorem ಏನು ಹೇಳುತ್ತೆ ಅಂತಂದರೆ, ಎವ್ರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈಡ್ಸ್ ಇಟ್ಸ್ ಓನ್ CH ಈಕ್ವೇಷನ್, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಅಂತ ಹೇಳ್ತಾ ಇದೆ. ಅಂದರೆ ಈ ಏನು CH ಈಕ್ವೇಷನಲ್ಲಿ ಇದೆ, ರಿಮೆಂಬರ್ -1 to the power of n ಅನ್ನು ಬಿಟ್ಟು ಬರ್ಕೋಬೇಕು. ಏನು ಈ CH ಈಕ್ವೇಷನ್ ಇದೆ, ಆ CH ಈಕ್ವೇಷನ್ನಲ್ಲಿ ಲ್ಯಾಂಬ್ಡಾ ಇರೋ ಪ್ಲೇಸಲ್ಲಿ ನೀವು ಎನ ರೀಪ್ಲೇಸ್ ಮಾಡ್ತಾ ಬರಬೇಕು. ವೆರೆವರ್ ಲ್ಯಾಂಬ್ಡಾ ಯು ಹ್ಯಾವ್, ರೀಪ್ಲೇಸ್ ಇಟ್ ಬೈ ಎ. ಓಕೆ, ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಸ್ಟೆಪ್, ದ ಲಾಸ್ಟ್ ಟರ್ಮ್ Cn ಈಸ್ Cn ಇಂಟು, ಹಿಯರ್ ವಿ ಗೆಟ್ ಲ್ಯಾಂಬ್ಡಾ ಪವರ್ 0. Am I right? Lambda power 0, actually lambda power 0 is 1, therefore we don't write that one. ಸೊ ಈ ಲ್ಯಾಂಬ್ಡಾ ಪವರ್ 0 1 ಆಗೋದ್ರಿಂದ ಇಲ್ಲಿ ನಾವು ಲ್ಯಾಂಬ್ಡಾನ ಬರೆಯಲ್ಲ. ಓಕೆ, ಯಾ ಸಿ CH ಥಿಯರಮ್ ಸೇಸ್ ಲೈಕ್ ದಿಸ್: ಇಟ್ ಸ್ಯಾಟಿಸ್ಫೈಸ್ ಇಟ್ಸ್ ಓನ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ಸೊ ದೇರ್ ಫೋರ್ ವೇರ್ ಯು ಹ್ಯಾವ್ ಲ್ಯಾಂಬ್ಡಾ, ರೀಪ್ಲೇಸ್ ಇಟ್ ಬೈ ಎ. ಸೊ ಅಕಾರ್ಡಿಂಗ್ ಟು ದ Cayley-Hamilton theorem, ವಾಟ್ ವಿ ಹ್ಯಾವ್ ಈಸ್ C0, ಎ ಲ್ಯಾಂಬ್ಡಾ ಪ್ಲೇಸಲ್ಲಿ ಎ ಬರೀಬೇಕು, a to the power of n plus C1 a to the power of n minus 1 plus and so on Cn. It is important, ಲಾಸ್ಟ್ ಕಾನ್ಸ್ಟೆಂಟ್ ಟರ್ಮಲ್ಲಿ Cn ಇಂಟು ಐ ಅಂತ ಬರೀಬೇಕು, Cn ಇಂಟು ಐ, ಬಿಕಾಸ್ ಇಲ್ಲಿ ಲ್ಯಾಂಬ್ಡಾ ಪವರ್ 0 ಇರುತ್ತೆ. ಲ್ಯಾಂಬ್ಡಾ ಜಾಗದಲ್ಲಿ ನಾವು ಎ ಬರೆದ್ರೆ ಎ ಪವರ್ 0 ಅಂತಂದರೆ 1, ಮ್ಯಾಟ್ರಿಕ್ಸ್ ಸೆನ್ಸಲ್ಲಿ 1 ಅಂತಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ದೇರ್ ಫೋರ್ ವಿ ಹ್ಯಾವ್ ಟು ರೈಟ್ Cn ಇಂಟು ಐ. ಇದನ್ನು ಮರೆತು ಬಿಡ್ತೀರಾ, ಇದಕ್ಕೆ ಜ್ಞಾಪಕ ಇಟ್ಕೊಳ್ಳಿ. ಕಾನ್ಸ್ಟೆಂಟ್ ಟರ್ಮ್ನ ಜಾಗದಲ್ಲಿ Cn ಇಂಟು ಐ ಬರೀಬೇಕು. ಇನ್ನು ಮಿಕ್ಕ ಎಲ್ಲ ಟರ್ಮಲ್ಲೂ ಕಾನ್ಸ್ಟೆಂಟ್ ಲ್ಯಾಂಬ್ಡಾ ಪ್ಲೇಸಲ್ಲಿ ಎನ ಬರ್ಕೋತಾ ಬನ್ನಿ, a to the power of n. ದಿಸ್ ಈಸ್ ವಾಟ್ ಈಸ್ ದಿ Cayley-Hamilton theorem ಸೇಸ್. ಇದಕ್ಕೆ ಡೀಟೇಲ್ಡ್ ಪ್ರೂಫ್ ಇದೆ. ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ದಟ್ ಐ ವಿಲ್ ಟೇಕ್ ಅಪ್ ಲಿಟಲ್ ಲೇಟರ್ ಆಫ್ಟರ್ ಸಾಲ್ವಿಂಗ್ ಸಮ್ ಪ್ರಾಬ್ಲಮ್ಸ್. ದೆನ್ ಐ ಆಮ್ ಗೋಯಿಂಗ್ ಟು ಪ್ರೂವ್ ದಿ ಪ್ರೂಫ್ ಆಫ್ ದಿ Cayley-Hamilton theorem.
let us see some of the problems on Cayley-Hamilton theorem in the next slides. Problems. Repeating, proof ಇದೆ ಇದಕ್ಕೆ. ನಾನು ಈಗ ಪ್ರೂಫನ್ನು ಮಾಡ್ತಾ ಇಲ್ಲ. 2-3 ಪ್ರಾಬ್ಲಮ್ಸ್ ಆದಮೇಲೆ ನಿಮಗೆ ಪ್ರೂಫನ್ನು ಬೇರೆ ಸ್ಲೈಡ್ಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಜಸ್ಟ್ ಐ ಆಮ್ ಡೂಯಿಂಗ್ ನೌ ದಿ ಪ್ರಾಬ್ಲಮ್ಸ್ ಆನ್ Cayley-Hamilton theorem. ಫಸ್ಟ್ ಪ್ರಾಬ್ಲಮ್. ಸೊ ಪ್ರಾಬ್ಲಮ್ ಈ ಥರ ಕೇಳ್ತಾರೆ ಎಕ್ಸಾಮಲ್ಲಿ. ವೆರಿಫೈ Cayley-Hamilton theorem ಫಾರ್ ದ ಮ್ಯಾಟ್ರಿಕ್ಸ್ ಅಂತ ಹೇಳಿ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸು ಆಫ್ ಆರ್ಡರ್ 2ನೋ ಆಫ್ ಆರ್ಡರ್ 3ನೋ ಕೊಡ್ತಾರೆ. ಸೊ ಮೆಥಡ್ ಗೋಸ್ ಲೈಕ್ ದಿಸ್. ವೆರಿ ಸಿಂಪಲ್ ಪ್ರಾಬ್ಲಮ್ ಇಟ್ ಈಸ್. ಬಟ್ ಆರ್ಡರ್ ಇನ್ಕ್ರೀಸ್ ಆದ ಹಾಗೆ ಪ್ರಾಬ್ಲಮ್ ಲೆಂತಿ ಆಗುತ್ತೆ. ಆರ್ಡರ್ 2 ಆದರೆ ಸಿಂಪಲ್ಲಾಗಿ ಬರುತ್ತೆ, ಆರ್ಡರ್ 3 ಆದರೆ ಸ್ವಲ್ಪ ಲೆಂತಿ ಆಗುತ್ತೆ. ಫಾಲೋ ಕೇರ್ಫುಲಿ. ಆ್ಯಸ್ ಯೂಶುವಲ್ ಯು ರೈಟ್ ಡೌನ್ ದಿ CH ಈಕ್ವೇಷನ್, CH ಪಾಲಿನಾಮಿಯಲ್ ಆ್ಯಂಡ್ ಆಲ್ ದಟ್. ಇದೆಲ್ಲ ನಿಮಗೆ ಗೊತ್ತಿದೆ, ಅದನ್ನು ಬರಿತಾ ಬನ್ನಿ. ಈ ಪ್ರಾಬ್ಲಮ್ಸನ್ನು ಆಲ್ರೆಡಿ ನೀವು ಸೆಕೆಂಡ್ ಪೊಸಿಷನಲ್ಲಿ ಮಾಡಿದ್ದೀರಿ. ಮ್ಯಾಟ್ರಿಕ್ಸ್ ಬರ್ಕೊಂಡೆ, ಗಿವನ್ ಮ್ಯಾಟ್ರಿಕ್ಸ್. CH ಈಕ್ವೇಷನ್ ಈಸ್ ಡಿಟರ್ಮಿನೆಂಟ್ ಆಫ್ A ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. ಇದು ಗೊತ್ತು ನಿಮಗೆ. ಡಿಟರ್ಮಿನೆಂಟ್ ಆಫ್ A ಮೈನಸ್ ಲ್ಯಾಂಬ್ಡಾ ಅಂತಂದರೆ ಈ ಡಯಾಗನಲ್ ಎಲಿಮೆಂಟ್ಸ್ನಲ್ಲಿ ಲ್ಯಾಂಬ್ಡಾನ ಸಬ್ಟ್ರಾಕ್ಟ್ ಮಾಡಬೇಕು, ರಿಮೈನಿಂಗ್ 2 ಎಲಿಮೆಂಟ್ಸನ್ನು ಹಾಗೆ ಬರೀಬೇಕು. 1 ಮೈನಸ್ ಲ್ಯಾಂಬ್ಡಾ 1, 2, 1 ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0. You expand this determinant 1 minus lambda into 1 minus lambda minus 2. Simplify ಮಾಡಿ. After multiplying you will get this lambda square minus 2 lambda minus 2 is equal to 0. ಇದು CH equation for this matrix A. Okay? Yeah. Next, CH theorem ಏನು ಹೇಳುತ್ತೆ ಅಂತಂತಂದರೆ A must satisfies this equation. The given matrix must satisfies its CH equation, characteristic equation ಅಂತ ಹೇಳುತ್ತೆ. ಓಕೆ, ಸೊ ದೇರ್ ಫಾರ್ ವೆರೆವರ್ ಯು ಹ್ಯಾವ್ ಲ್ಯಾಂಬ್ಡಾ ರೀಪ್ಲೇಸ್ ಇಟ್ ಬೈ A ಆ್ಯಂಡ್ ರೀಪ್ಲೇಸ್ ದ ಕಾನ್ಸ್ಟೆಂಟ್ ಬೈ ಕಾನ್ಸ್ಟೆಂಟ್ ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ CH ಈಕ್ವೇಷನ್ ಈ ಥರ ಹೇಳುತ್ತೆ. ದೇರ್ ಫಾರ್ ವಿ ಆರ್ ಹ್ಯಾವಿಂಗ್ ಲ್ಯಾಂಬ್ಡಾ ಜಾಗದಲ್ಲಿ A ಬರೀಬೇಕು, A ಸ್ಕ್ವೇರ್ ಮೈನಸ್ 2 ಇಂಟು A ಮೈನಸ್ 1 ಇಂಟು ಐ. ಇದು 1 ಇಂಟು ಐ ಕಾನ್ಸ್ಟೆಂಟ್ ಟರ್ಮು. 1 ಇಂಟು ಐ ಅಂದರೆ ಐ, ದಟ್ ಈಸ್ ಈಕ್ವಲ್ ಟು 0. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಈ RHS 0 ಇದೆಯಲ್ಲ, ಇದು ಇಟ್ ಈಸ್ ನಾಟ್ ಸಿಂಪ್ಲಿ 0. 0 ಮೀನ್ಸ್ ಇನ್ ಮ್ಯಾಟ್ರಿಕ್ಸ್ ಸೆನ್ಸ್ ಇಟ್ ಈಸ್ ದ 0 ಮ್ಯಾಟ್ರಿಕ್ಸ್. ಗೊತ್ತಿರಬೇಕು ನಿಮಗೆ. ಇಟ್ ಈಸ್ ನಾಟ್ ಸಿಂಪ್ಲಿ 0. ಇನ್ ಮ್ಯಾಟ್ರಿಕ್ಸ್ ಸೆನ್ಸ್ 0 ಮೀನ್ಸ್ ಇಟ್ ಈಸ್ ದಿ 0 ಮ್ಯಾಟ್ರಿಕ್ಸ್, ನಲ್ ಮ್ಯಾಟ್ರಿಕ್ಸ್. ಈಗ ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ, ಮ್ಯಾಟ್ರಿಕ್ಸ್ ಏನೋ ಕೊಟ್ಟಿದ್ದಾರೆ, ಯು ಡಿಟರ್ಮೈನ್ ವಾಟ್ ಈಸ್ A ಸ್ಕ್ವೇರ್, ಸಬ್ಸ್ಟಿಟ್ಯೂಟ್ A ಸ್ಕ್ವೇರ್ ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಹಿಯರ್, ಮೈನಸ್ ಮಲ್ಟಿಪ್ಲೈ ದ ಮ್ಯಾಟ್ರಿಕ್ಸ್ A ಬೈ 2, ಮೈನಸ್ ರೈಟ್ ಡೌನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2. ಅದೆಲ್ಲ ಬರ್ಕೊಂಡು ಈ LHS ಅನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ನಲ್ ಮ್ಯಾಟ್ರಿಕ್ಸ್ ಬರಬೇಕು. ಆಗ ವಿ ಸೇ ದ ಗಿವನ್ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈ ದಿ CH ಥಿಯರಮ್ ಅಂತ ಹೇಳ್ತೀವಿ. ಓಕೆ, ಲೆಟ್ ಅಸ್ ಹ್ಯಾವ್ ಎ ಲುಕ್ ನೌ. ಕನ್ಸಿಡರ್ A ಸ್ಕ್ವೇರ್. ಇದು ನನಗೆ A ಸ್ಕ್ವೇರ್ ಬೇಕು, ಅದಕ್ಕೆ A ಸ್ಕ್ವೇರ್ ಮಾಡ್ಕೋತಾ ಇದ್ದೀನಿ. A ಸ್ಕ್ವೇರ್ ಅಂದರೆ A ಇಂಟು A. ಎನ 2 ಟೈಮ್ಸ್ ಬರ್ಕೊಳ್ಳಿ. 1 1 2 1 1 1 2 1. ಯು ನೋ ಹೌ ಟು ಮಲ್ಟಿಪ್ಲೈ 2 ಮ್ಯಾಟ್ರಿಕ್ಸ್. ಹೇಗೆ ಮಲ್ಟಿಪ್ಲೈ ಮಾಡೋದು ಅಂತ ಗೊತ್ತಿದೆ ನಿಮಗೆ. ರೋಸ್ ಇಂಟು ಕಾಲಮ್ಸ್ ಮಾಡಬೇಕು. ಇದನ್ನು ಆಲ್ರೆಡಿ ಯು ಡಿಡ್ ಮೆನಿ ಪ್ರಾಬ್ಲಮ್ಸ್ ಇನ್ ಯುವರ್ ಸೆಕೆಂಡ್ PUC ಕ್ಲಾಸಸ್ ಇನ್ ಮ್ಯಾಟ್ರಿಕ್ಸ್ ಥಿಯರಿ. ಓಕೆ, ಸೊ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್, ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ನೋಡಿ. 1 ಇಂಟು 1 ಪ್ಲಸ್ 1 ಇಂಟು 2 ಇಲ್ಲಿ ಬರೆದಿದ್ದೀನಿ. 1 ಇಂಟು 1 ಪ್ಲಸ್ 1 ಇಂಟು 2. ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮಿಗೆ ಬರಬೇಕು. ಸೊ 1 ಇಂಟು 1 ಪ್ಲಸ್ 1 ಇಂಟು 1. ಓಕೆ, ಆಮೇಲೆ ಸೆಕೆಂಡ್ ರೋ ಫಸ್ಟ್ ಕಾಲಮಿಗೆ ಬನ್ನಿ. 2 ಇಂಟು 1 ಪ್ಲಸ್ 1 ಇಂಟು 2 ಇಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮಿಗೆ ಬನ್ನಿ. 2 ಇಂಟು 1 ಪ್ಲಸ್ 1 ಇಂಟು 1. ಸೊ ದಿಸ್ ಈಸ್ ವಾಟ್ ವಿ ಗೆಟ್. ದ ಮ್ಯಾಟ್ರಿಕ್ಸ್ A ಸ್ಕ್ವೇರ್ ಈಸ್ 3 2 4 3. ಇದೆಲ್ಲ ನಿಮಗೆ ಬರಲ್ಲ ಅಂದರೆ Cayley-Hamilton ಥಿಯರಮ್ ವೆರಿಫೈ ಮಾಡೋಕ್ಕೆ ಬರಲ್ಲ. ಹಾಗಾಗಿ A ಸ್ಕ್ವೇರ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡೋದನ್ನು ನೀವು ಸೆಕೆಂಡ್ PUCನಲ್ಲಿ ಕಲ್ತಿರಬೇಕು. ಕಲ್ತಿದ್ರೆ ಮಾತ್ರ ನಿಮಗೆ CH ಈಕ್ವೇಷನ್ನ, CH ಥಿಯರಮನ್ನು ವೆರಿಫೈ ಮಾಡೋಕ್ಕೆ ಗೊತ್ತಾಗೋದು. ಸೊ ನೀವು A ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು 4 3 ಮೀನ್ 3 2 4 3. ನೆಕ್ಸ್ಟ್ ಕನ್ಸಿಡರ್ ದಟ್ LHS ಪಾರ್ಟ್. A ಸ್ಕ್ವೇರ್ ಮೈನಸ್ 2A ಮೈನಸ್ ಇದು A ಆಗಿಬಿಟ್ಟಿದೆ, ಐ ಕಂಡ್ರಪ್ಪ, ಇದು ಮೇಕ್ ಇಟ್ ಕರೆಕ್ಟ್. A ಸ್ಕ್ವೇರ್ ಮೈನಸ್ 2A ಮೈನಸ್ ಐ. ಓಕೆ, ದಿಸ್ ಈಸ್ ಈಕ್ವಲ್ ಟು A ಸ್ಕ್ವೇರ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ 3 2 4 3 ಮೈನಸ್ 2 ಹಾಗೆ ಬರ್ಕೊಂಡೆ ಈ 2ನ
ಮ್ಯಾಟ್ರಿಕ್ಸ್ ಎ ಬರ್ಕೊಳ್ಳಿ ಮೈನಸ್ ಇದು ಎ ಅಲ್ಲ ಐ ಇದು ಮಿಸ್ ಆಗಿದೆ ಈ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 1 0 0 1 ಬರ್ಕೋಬೇಕು. ಈಗ ಇದನ್ನು ಸಿಂಪ್ಲಿಫಿಕೇಷನ್ ಮಾಡ್ತಾ ಬನ್ನಿ. ಸೊ ನೋಡಿ 3 2 4 3 ಹಾಗೆ ಬರ್ಕೊಂಡೆ. ಈ ಮಿಡಲ್ನಲ್ಲಿ 2 ಇಂದ ಈ ಮ್ಯಾಟ್ರಿಕ್ಸನ್ನು ಮಲ್ಟಿಪ್ಲೈ ಮಾಡಿಕೊಂಡಾಗ ವಿ ಗೆಟ್ 2 2 4 2 ಬರುತ್ತೆ ಮೈನಸ್ 1 0 0 1. ಓಕೆ, ವಿ ಹ್ಯಾವ್ ಟು ಸಿಂಪ್ಲಿಫೈ ದಿಸ್ ನಾವು. ಹೇಗೆ ಸಿಂಪ್ಲಿಫೈ ಮಾಡೋದು ಅಂತಂದರೆ ಫಸ್ಟು ಈ ಫಸ್ಟ್ ಮ್ಯಾಟ್ರಿಕ್ಸು ಮತ್ತು ಸೆಕೆಂಡ್ ಮ್ಯಾಟ್ರಿಕ್ಸನ್ನು ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೈನಸ್ ಇದೆ ನೋಡಿ. ಹೇಗೆ ಎರಡು ಮ್ಯಾಟ್ರಿಕ್ಸನ್ನು ಸಬ್ಟ್ರಾಕ್ಟ್ ಮಾಡೋದು? ಎಲಿಮೆಂಟ್ ವೈಸ್ ಸಬ್ಟ್ರಾಕ್ಟ್ ಮಾಡಬೇಕು. ನೋಡಿ 3ನ 2 3 ಮೈನಸ್ 2 ಮಾಡ್ಕೋಬೇಕು. ಓಕೆ, 3 ಮೈನಸ್ 2 ಕರಸ್ಪಾಂಡಿಂಗ್ ಎಲಿಮೆಂಟ್ಸನ್ನೇ ಸಬ್ಟ್ರಾಕ್ಟ್ ಮಾಡಬೇಕು, ಕರಸ್ಪಾಂಡಿಂಗ್ ಎಲಿಮೆಂಟ್ಸನ್ನೇ ಆ್ಯಡ್ ಮಾಡಬೇಕು. ಮಲ್ಟಿಪ್ಲಿಕೇಷನಲ್ಲಿ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಅಡಿಷನ್ ಸಬ್ಟ್ರಾಕ್ಷನ್ನಲ್ಲಿ ಕರಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ಆ್ಯಡ್ ಮಾಡಬೇಕು, ಕರಸ್ಪಾಂಡಿಂಗ್ ಎಲಿಮೆಂಟ್ಸನ್ನು ಸಬ್ಟ್ರಾಕ್ಟ್ ಮಾಡಬೇಕು. 3 ಮೈನಸ್ 2 ಮಾಡಿಕೊಂಡೆ, ಸೊ 1. ನೆಕ್ಸ್ಟು 2 ಮೈನಸ್ 2 0. ನೆಕ್ಸ್ಟು 4 ಮೈನಸ್ 4 ವಿ ಗೆಟ್ 0. ನೆಕ್ಸ್ಟು 3 ಮೈನಸ್ 2 ದಟ್ ಈಸ್ 1. ಇದು ದಿಸ್ ಸಬ್ಟ್ರಾಕ್ಷನ್ ಆಫ್ ದೀಸ್ ಟು ಮ್ಯಾಟ್ರಿಸಸ್ ಮೈನಸ್ ಲಾಸ್ಟ್ ಮ್ಯಾಟ್ರಿಕ್ಸ್ ಆ್ಯಸ್ ಇಟ್ ಈಸ್. ನೋಡಿ ದೀಸ್ ಟು ಆರ್ ಸೇಮ್, ಯು ನೋ, ಜಸ್ಟ್ ಎ ಮೈನಸ್ ಎ ಇದ್ದಂಗೆ, ಎ ಮೈನಸ್ ಎ, ಬಿ ಮೈನಸ್ ಬಿ, ಎಕ್ಸ್ ಮೈನಸ್ ಎಕ್ಸ್ ಇದ್ದಂಗೆ. ವಾಟ್ ಯು ಗೆಟ್? ಯು ವಿಲ್ ಗೆಟ್ 0. 0 in matrix sense means null matrix. Okay, so therefore if I simplify the LHS, you are going to get the null matrix. It means that the matrix A satisfies the characteristic equation. That's all the verification. Okay, so verify the characteristic CH theorem ಅಂದರೆ ಇಷ್ಟನ್ನು ನೀವು ಮಾಡಬೇಕು. I hope you understood this one. Okay, let's move on to the next problem. Let us take a 3x3 matrix in the next slide. Okay, let's have a problem on CH theorem, a matrix of order 3. This is the matrix A. Verify the Cayley-Hamilton theorem for the matrix A. 2 1 0 0 2 1 1 1 minus 1, and a sub question is attached here to find A inverse, and hence find A inverse. See, one of the major application of CH theorem is it is very easy to find A inverse using CH theorem. Okay, and also it is useful in finding higher powers of the given matrix A. Say A to the power 10, A to the power 50, A to the power 25. Like this we can easily find higher order powers of the matrix A using CH theorem. So solution goes like this. You write down the given matrix A, CH equation you write down. Determinant of A minus lambda is equal to 0. Determinant of this, you know how to evaluate 3x determinant. 2 minus lambda into 2 minus lambda into and so on, you know this. And it is we get this one, 2 minus lambda into 2 minus lambda into minus 1 minus lambda minus 1, and then minus 1 into it is 0 minus 1 minus lambda is 0 and minus 1 here, and because 0 I have not written the last term. So if I simplify this, you are all you are going to get this equation. ಇದು ನೀವು ಸಿಂಪ್ಲಿಫೈ ಮಾಡಿ, ಈ ಸಿಂಪ್ಲಿಫಿಕೇಶನ್ ಪಾರ್ಟ್ ನೀವು ಮಾಡ್ಕೋಬೇಕಂಡ್ರಪ್ಪ ಇದನ್ನು. Ultimately we get this equation minus lambda cube plus 3 lambda square plus lambda minus 5 is equal to 0. So multiplying minus sign, you will get this one, lambda cube minus 3 lambda square minus lambda plus 5 is equal to 0. You call this as 1. This is the CH equation. Okay, ಇದನ್ನು ಸಾಲ್ವ್ ಮಾಡೋಕ್ಕೆ ಹೋಗಬೇಡಿ. CH ಥಿಯರಮನ್ನು ವೆರಿಫೈ ಮಾಡಿ ಅಂತ ಕೇಳಿದಾಗ CH ಈಕ್ವೇಷನ್ ಏನು ಬರುತ್ತೆ ಅದನ್ನು ಸಾಲ್ವ್ ಮಾಡೋಕ್ಕೆ ಹೋಗಬೇಡಿ. ಕೆಲವರು ಅದನ್ನು ಸಾಲ್ವ್ ಮಾಡ್ತಾ ಕೂತ್ಕೋತೀರಿ, ಟೈಮ್ ವೇಸ್ಟ್ ಆಗುತ್ತೆ. ನಮಗೆ CH ವ್ಯಾಲ್ಯೂ ಬೇಡ, ಐಗನ್ ವ್ಯಾಲ್ಯೂಸ್ ಬೇಡ, CH ಥಿಯರಮನ್ನು ವೆರಿಫೈ ಮಾಡೋದು. ಹಾಗಾಗಿ CH ಈಕ್ವೇಷನ್ ಬಂದ ಕೂಡಲೇ CH ಥಿಯರಮ್ಗೆ ಹೋಗಬೇಕು, ಲ್ಯಾಂಬ್ಡಾ ಪ್ಲೇಸಲ್ಲಿ A ಬರ್ಕೋಬೇಕು. ಓಕೆ ಓಕೆ, ಸೊ ವಿ ಹ್ಯಾವ್ ಟು ವೆರಿಫೈ ದ CH ಥಿಯರಮ್ ನಾವು. In place of lambda I have written a cube minus 3a square minus a plus ಕಾನ್ಸ್ಟೆಂಟ್ ಟರ್ಮ್ ಬರೀ 5 ಇತ್ತು. ಈಗ CH ಥಿಯರಮ್ ವೆರಿಫೈ ಮಾಡಬೇಕಾದ್ರೆ ಅದನ್ನು I ಇಂದ ಮಲ್ಟಿಪ್ಲೈ ಮಾಡಬೇಕು. 5 into I is equal to 0. So now you calculate what is a cube, you calculate what is a square, substitute all the quantities in LHS. You show that that quantity leads to a null matrix. That's verify the CH theorem. That's all the problem is. Now before going to find a cube, you first find a square.
A square is equal to A into A. Write down the matrix like this, A into A. So this is the product of two matrices, row into column. You see 2 2s are 4, 1 into 0 0, 0 into 1 is 0. We get 4 plus 0 plus 0. First row into second column, first row into third column, we get this. Similarly you do for this one, second row into first column. You see 0 into 2 0, 2 into 0 0, 1 into 1 is 1. That's what we get. Like that, second row into second column, second row into third column. ಇದು ಬರಲ್ಲ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ ಕಣ್ರಪ್ಪ, ಕಲ್ತ್ಕೊಂಡಾದರೂ ನೀವು ಈ ಪ್ರಾಬ್ಲಮನ್ನು ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ವಾಟ್ ವಿ ಗೆಟ್ a square, 441 151 122. This is your a square. Once you find a square, then you can easily find a cube. So how to find a cube? A cube can be written as a square into a. Am I right? A square we have determined in the previous step. Write down that a square here. A is the given matrix, write down here. Now you take the product of these two. Okay, it is, you see, 4 2s are 8, 4 into 0 0, 1 into 1 is 1. So 8 plus 1 is 9. Like that, product of these two matrices give us this matrix 9 13 3, 3 12 4, 4 7 0. This is what is a cube. So now I have determined a cube, I have determined a square. Substitute the quantities here and show that this LHS simplifies to a null matrix. Okay, I am substituting now. You see, consider LHS part. A cube minus 3a square minus a plus 5y. A cube just now I have calculated. This is the matrix we get. Minus 3 into a square also we have calculated. Minus a is the given matrix. Plus I into I is the identity matrix of order 3 now. You have to write of order 3. Simplify one by one. So this is the matrix A. You multiply a cube. This is matrix A cube. You multiply the second matrix by element 3. So we get 12 12 3 like this. Okay, and write down A as it is, and 5 multiply 5 inside this, you will get this 5 0 0 0 5 0 0 0 5. So now term by term you simplify this, you will get 0. Ultimately, why you get 0 here? You see 9. How do you subtract or add the 3 cross 3 matrices? Element wise you have to subtract or add. See 9 minus 12. 9 minus 12 is minus 3. Minus 3 minus 2 is minus 5. Minus 5 plus 5 is 0. We get 0 here. Go to second element. 13 minus 12. It is 1. 1 minus 1. It is 0. 0 plus 0. It is 0. This element. ಅದೇ ಥರ ಫಸ್ಟ್ ರೋನಲ್ಲಿ ಥರ್ಡ್ ಎಲಿಮೆಂಟಿಗೆ ಬನ್ನಿ. ಫಸ್ಟ್ ರೋನಲ್ಲಿ ಥರ್ಡ್ ಎಲಿಮೆಂಟು. ಸಿ 3 ಮೈನಸ್ 3 0. 0 minus 0 0. 0 plus 0. We get 0. Like that. So first row is 0. Similarly you do the same thing for second row, third row. Every term leads to 0, which is the null matrix. Thus the CH theorem is verified for this matrix. Therefore matrix is the CH equation. Next, let us try to find A inverse. So A inverse ಅನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನೀವು ಏನು ಮಾಡಬೇಕು ಅಂದರೆ, ಆ ಬಂದಿದ್ದಲ್ಲ ಈಕ್ವೇಷನ್ನು a ಕ್ಯೂಬ್ ಮೈನಸ್ 3a ಸ್ಕ್ವೇರ್ ಮೈನಸ್ a ಪ್ಲಸ್ 5y ಈಸ್ ಈಕ್ವಲ್ ಟು 0 ಅದನ್ನು ನೀವು ಬರ್ಕೋಬೇಕು. ಬರ್ಕೊಂಡು ಒಂದು ಸ್ಟೆಪ್ ನೀವು ಜ್ಞಾಪಕ ಇಟ್ಕೊಳ್ಳಿ, ಮಲ್ಟಿಪ್ಲೈ ದ ಅಬೌವ್ ಈಕ್ವೇಷನ್ ಬೈ A ಇನ್ವರ್ಸ್. ಎ ಇನ್ವರ್ಸಿಂದ ಪ್ರತಿ ಟರ್ಮನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ ಆ ಮೇಲ್ಗಡೆ ಈಕ್ವೇಷನ್ನಲ್ಲಿ. ಐ ಆಮ್ ಮಲ್ಟಿಪ್ಲೈಯಿಂಗ್ ಎ ಇನ್ವರ್ಸ್ ಫ್ರಮ್ ರೈಟ್ ಸೈಡ್. ಪೋಸ್ಟ್ ಮಲ್ಟಿಪ್ಲೈಯಿಂಗ್ ಅಂತ ಹೇಳ್ತೀವಿ. ಪೋಸ್ಟ್ ಮಲ್ಟಿಪ್ಲೈ ಎ ಇನ್ವರ್ಸ್. ಸೊ ಆಗ ಏನಾಗುತ್ತೆ ಅಂತಂದರೆ, ಯು ವಿಲ್ ಗೆಟ್ ನೋಡಿ ಎ ಕ್ಯೂಬ್ ಇಂಟು ಎ ಇನ್ವರ್ಸ್ ಮೈನಸ್ 3a ಸ್ಕ್ವೇರ್ ಇಂಟು ಎ ಇನ್ವರ್ಸ್ ಮೈನಸ್ ಎ ಇಂಟು ಎ ಇನ್ವರ್ಸ್ ಪ್ಲಸ್ 5y into a inverse is equal to 0 into anything is 0, therefore we get 0 here. Now a cube ಅನ್ನು ಇಲ್ಲಿ ಹೇಗೆ ಬರ್ಕೋಬೇಕು ಅಂದರೆ a square into a ಅಂತ ಬರ್ಕೊಳ್ಳಿ. We can write like this, a square into a inverse minus 3. This a square ಅನ್ನು ನಾವು a into a ಅಂತ ಬರ್ಕೊಳ್ಳಿ. So we get this a inverse minus this is a into a inverse plus 5a into 5i into a inverse. So now can you tell me what is A into A inverse gives? Yes, you are right. A into A inverse will give you the identity matrix.
Therefore, we get A square into this A into A inverse is identity matrix minus 3A, this 3A as it is, A into A inverse is identity matrix minus this A into A inverse is identity matrix plus what is I into any matrix? I into any matrix is any matrix itself. Therefore, I into, that is 5 into I into A inverse is A inverse only, that is equal to 0. What is identity matrix into A square? Remember, it is A square again. Similarly, A into I is A again. Okay, so therefore we get A square minus 3A. I ಅಂದರೆ 1 ಇದ್ದಂಗೆ ಕಂಡ್ರಪ್ಪ, 1 ಅನ್ನು ಯಾವುದೇ ನಂಬರ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ನಂಬರ್ ಬರುತ್ತಲ್ಲ, ಹಾಗೆ ಮ್ಯಾಟ್ರಿಕ್ಸಲ್ಲಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದರೆ 1 ಇದ್ದ ಹಾಗೆ. ಓಕೆ, ಸೊ ವಿ ಗೆಟ್ ದಿಸ್ ಈಕ್ವೇಷನ್. ಸೊ ನೆಕ್ಸ್ಟ್ ಇದರಲ್ಲಿ ನೀವು ಎ ಇನ್ವರ್ಸನ್ನು ಇಲ್ಲೇ ಉಳಿಸ್ಕೊಳ್ಳಿ, ಈ ಎ ಇನ್ವರ್ಸ್ ಟರ್ಮನ್ನು, ರಿಮೈನಿಂಗ್ ಟರ್ಮ್ಸ್ನೆಲ್ಲ ಆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸಿ, therefore 5A inverse is equal to plus A square ಈ ಕಡೆ ಬಂದರೆ minus A square plus 3A plus I ಆಗುತ್ತೆ. A square ಅಂದರೆ ನೀವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀರಿ, ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಿ 3A ಕ್ಯಾಲ್ಕುಲೇಟ್ ಮಾಡಿ. ಈಗ RHS ಅನ್ನು ನೀವು ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ A inverse ವ್ಯಾಲ್ಯೂ. ಸಿ, ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್. A inverseಗೆ ಈ ಥರ ಬರುತ್ತೆ. ಸೊ ಇದು 5A inverse is equal to minus ಎ ಸ್ಕ್ವೇರ್ ಅನ್ನು ಹಿಂದೆ ಕ್ಯಾಲ್ಕುಲೇಟ್ ಮಾಡಿದ್ದೀರಿ, ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ದಿಸ್ ಈಸ್ ಎ ಸ್ಕ್ವೇರ್, ಇಲ್ಲಿ ನೋಡಿ ಮೈನಸ್ ಇದೆ ಹೊರಗಡೆ, ಬಿ ಕೇರ್ಫುಲ್, ಪ್ಲಸ್ 3 ಇಂಟು ಇದು ಕೊಟ್ಟಿರೋ ಮ್ಯಾಟ್ರಿಕ್ಸು ಎ ಪ್ಲಸ್ ಐ ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಬರ್ಕೋಬೇಕು. ಈಗ ಇದನ್ನೆಲ್ಲ ಸಿಂಪ್ಲಿಫೈ ಮಾಡಬೇಕು. LHS ಅಲ್ಲಿ ಏನಿದೆ 5A ಇನ್ವರ್ಸ್ ಇದೆ, ಅದು ಗೊತ್ತಿರಲಿ ನಿಮಗೆ. ನಾವು ಈ ಮೈನಸನ್ನು ಇನ್ಸೈಡ್ ದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿದ್ದೀನಿ, ಇಲ್ಲಿ 3ನ ಇನ್ಸೈಡ್ ದ ಬ್ರಾಕೆಟ್ ಮಲ್ಟಿಪ್ಲೈ ಮಾಡಿದ್ದೀನಿ. ಯು ವಿಲ್ ಗೆಟ್ ದಿಸ್ ಒನ್. ಓಕೆ, ನೆಕ್ಸ್ಟ್ ಈಗ ನೀವೇನು ಮಾಡಬೇಕು ಅಂತಂದರೆ, ಈಗ ಟರ್ಮ್ ಬೈ ಟರ್ಮ್ ಆ್ಯಡ್ ಮಾಡ್ತಾ ಬರಬೇಕು. ನೋಡಿ, ಇಲ್ಲಿ -4 + 6 ಇದೆ. -4 + 6 ಅಂದರೆ -4 + 6 ಅಂದರೆ 2 ಬರುತ್ತೆ. 2 + 1, 2 + 1 is 3. ದಿಸ್ ಈಸ್ ವಾಟ್ ವಿ ಹ್ಯಾವ್. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟಿಗೆ ಬನ್ನಿ, ಫಸ್ಟ್ ರೋನಲ್ಲಿ -4 + 3 ಬನ್ನಿ. -4 + 3 ಅಂದರೆ -1, -1 + 0 ಅಂದರೆ -1, ಲೈಕ್ ದಿಸ್. ನೆಕ್ಸ್ಟ್ -1 + 0 ಅಂದರೆ -1, ಪುನಃ +0, ಸೊ -1. ಫಸ್ಟ್ ರೋ ಆಯಿತು. ಸೆಕೆಂಡ್ ರೋಗೆ ಬನ್ನಿ, -1 + 0 ಅಂದರೆ -1 + 0 ಅಂದರೆ -1. ನೆಕ್ಸ್ಟ್ ಸೆಕೆಂಡ್ ರೋನಲ್ಲಿ ಸೆಕೆಂಡ್ ಎಲಿಮೆಂಟ್ಗೆ -5 + 6, -5 + 6 ಅಂದರೆ +1, +1 + 1 ಅಂದರೆ +2. ಅದೇ ಥರ -1 + 3 ಅಂದರೆ 2, 2 + 0 ಅಂದರೆ 2. Like that you will get the third row element. Remember, this is not A inverse. This is 5 into A inverse. I want A inverse. Therefore, A inverse is equal to 1/5 times this matrix. This is what is the inverse of the given matrix. ನೋಡಿ, hence find A inverse ಅಂತ ಹೇಳಿರೋದ್ರಿಂದ ನೀವು CH ಥಿಯರಮನ್ನು ಅಪ್ಲೈ ಮಾಡಿ ಇದೇ ಮೆಥಡಲ್ಲಿ A ಇನ್ವರ್ಸನ್ನು ಫೈಂಡ್ ಔಟ್ ಮಾಡಬೇಕು. ನೀವು ಬೇರೆ ಯಾವುದಾದ್ರು ಮೆಥಡಲ್ಲಿ ರ್ಯಾಂಕ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಮಾಡ್ತಿದ್ದಾರೆ ಎಲಿಮೆಂಟರಿ ರೋ ಆಪರೇಷನ್ಸಲ್ಲಿ, ಆ ಮೆಥಡಲ್ಲಿ ಎ ಇನ್ವರ್ಸನ್ನು ಮಾಡಿದ್ರೆ ಸರಿ ಇದ್ರೂ ಮಾರ್ಕ್ಸ್ ನಿಮಗೆ ಕೊಡಲ್ಲ. ಹಾಗಾಗಿ ಎ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ಹೆನ್ಸ್ ಫೈಂಡ್ ಎ ಇನ್ವರ್ಸ್ ಅಂತಂದರೆ CH ಥಿಯರಮನ್ನು ಯೂಸ್ ಮಾಡಿಯೇ ಇನ್ವರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಈ ಥರ ದಿಸ್ ಈಸ್ ವಾಟ್ ಈಸ್ ಇನ್ವರ್ಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಕ್ಯಾನ್ ಎನಿಬಡಿ ರಿಮೆಂಬರ್ ವಾಟ್ ಈಸ್ ದಿಸ್ 5 ರೆಪ್ರೆಸೆಂಟ್ಸ್ ಆ್ಯಂಡ್ ವಾಟ್ ಡಸ್ ದಿಸ್ ಮ್ಯಾಟ್ರಿಕ್ಸ್ ರೆಪ್ರೆಸೆಂಟ್ಸ್? Yes, you are right. This matrix is your adjoint of this matrix, and this number 5 represents determinant. This is A inverse is adjoint of the matrix by determinant of that matrix. This is how we can find inverse by using Cayley-Hamilton theorem. It is one of the application of Cayley-Hamilton theorem. Okay, so ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಅರ್ಥ ಆಗಿದ್ದರೆ ನೆಕ್ಸ್ಟ್ ನಾವು Cayley-Hamilton theoremನ ಪ್ರೂಫ್ಗೆ ಹೋಗ್ಬೋದು. ಓಕೆ, ಯಾ. ಸೊ ನಾವು ಇನ್ ದ ನೆಕ್ಸ್ಟ್ videos, next upcoming videos, let's have the proof of the Cayley-Hamilton theorem. Thank you.